ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡತ್ತೀನಿ ಅಂದ್ರೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಗ್ಗೆ. ನೀವು ಈಗಾಗಲೇ ನೋಡ್ತಿರಬಹುದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ಫೇಸ್ಬುಕ್ ನಂತಹ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭವಾದುದರ ಬಗ್ಗೆ ವಿಡಿಯೋ ತುಣುಕುಗಳು ಹರಿದಾಡುತ್ತಿವೆ. ಹೌದು, ನಿಜ. ಕರ್ನಾಟಕ ಸರ್ಕಾರದಿಂದ ಹೊಸ ರೇಷನ್ ಕಾರ್ಡ್ ಅರ್ಜಿ ನಿಜವಾಗಿಯೂ ಆರಂಭವಾಗಿದೆ. ಆದರೆ ಈ ಅರ್ಜಿ ಸಲ್ಲಿಸಲು ಯಾವ ದಾಖಲಾತಿಗಳು ಬೇಕು ಹಾಗೂ ಯಾವ ಜನರು ಈ ಅರ್ಜಿಗೆ ಅರ್ಹರು ಎಂದು ಈ ವಿಡಿಯೋದಲ್ಲಿ ಇವತ್ತು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಹೇಳಿದ ಹಾಗೆ ಒಂದು ಲೈವ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅನ್ನ ನನ್ನ ಲ್ಯಾಪ್ಟಾಪ್ ದಲ್ಲಿಯೇ ನಿಮಗೆ ಒಂದು ಲೈವ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅನ್ನ ಹಾಕಿ ತೋರಿಸುತ್ತೇನೆ. ಬನ್ನಿ ಸ್ನೇಹಿತರೆ, ಯಾವ ರೀತಿಯ ಕೆಟಗರಿ ಅಂದ್ರೆ 3 ರೀತಿಯ ಕೆಟಗರಿ ಜನರಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಅಪ್ಲಿಕೇಶನ್ ಹಾಕಲು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರೆಯಲಾಗಿದೆ. ಆ 3 ರೀತಿಯ ಕೆಟಗರಿ ಜನರು ಯಾರು ಹಾಗೂ ಯಾವ ದಾಖಲಾತಿಗಳು ಬೇಕು ಮತ್ತು ಇದನ್ನು ಹೇಗೆ ಅಪ್ರೂವಲ್ ಮಾಡಿಸಿಕೊಳ್ಳಬೇಕು ಎಂದು ಈ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭವಾದುದರ ಗೊಂದಲದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಒಂದು ಲೈವ್ ರೇಷನ್ ಕಾರ್ಡ್ ನಿಮಗೆ ಅಪ್ಲಿಕೇಶನ್ ಹಾಕಿ ತೋರಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ, ಇವಾಗ ಲ್ಯಾಪ್ಟಾಪ್ ಓಪನ್ ಮಾಡಿ ನಿಮಗೆ ಲೈವ್ ನಲ್ಲೇ ಒಂದು ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ, ನೋಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ನಮ್ಮ ಗ್ರಾಮ ಒನ್ ಲಾಗಿನ್ ನಾವು ಓಪನ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು, ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಮೊದಲನೇ ಆಪ್ಷನ್ನು, ಎರಡನೇದು ಪಡಿತರದಲ್ಲಿ ಹೆಸರು ಸೇರಿಸುವ ಸಲುವಾಗಿ. ನಾವು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇದೇ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸುವ ವಿಧಾನ. ಅದಾದ್ಮೇಲೆ ಈಗ ಬರುತ್ತೆ, ಓಕೆ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೊಸ ಪಡಿತರ ಚೀಟಿಗಾಗಿ ರೇಷನ್ ಅರ್ಜಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲಿ ಒಂದನ್ನು ತಗೊಂಡು ನಾವು ಕನ್ನಡದಲ್ಲೇ ಮುಂದುವರಿಯೋಣ. ಇಲ್ಲಿ ಹೊಸ ಪಡಿತರ ಚೀಟಿ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಈ ತರ ಬರುತ್ತೆ. ಇಲ್ಲಿ ಆದ್ಯತಾ ಕುಟುಂಬ ಅಂದರೆ BPL ಅಂದಂಗೆ, ಆದ್ಯತಾ ಕುಟುಂಬ ಅಂದರೆ BPL. ಈ ತರ ನಾವು ಅದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲೆಲ್ಲ ಇರುತ್ತೆ, ಇವ್ರ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯೋಣ. ಇಲ್ಲಿ ನೀವು ಏನಾದರೂ 2015ರಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅದನ್ನು ಇಲ್ಲಿ ಲಿಂಕ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲ ಅಂಥೇಳಿ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸ್ಪೆಷಲ್ ಅಂತ ಇದೆ ನೋಡಿ ಸ್ನೇಹಿತರೆ. ಎಲ್ಲರಿಗೂ ಇಲ್ಲ, ಇದು ರೇಷನ್ ಕಾರ್ಡ್ ಹೊಸ ಅರ್ಜಿ ಎಲ್ಲರಿಗೂ ಇಲ್ಲ, ಸ್ಪೆಷಲ್ ಅಂತ ಇದೆ. ಆ ಸ್ಪೆಷಲ್ ಒಳಗಡೆ ಯಾವ್ಯಾವ ಕೆಟಗರಿಗೆ ಅವ್ರಿಗೆ ಇವೆ. ಆ ಸ್ಪೆಷಲ್ ಒಳಗಡೆ ಬಂದರೆ ಮತ್ತೆ ಈ ಶ್ರಮ ವರ್ಕರ್ ನೀವು ನೋಡಿರ್ಬೋದು. ಹೋಸಲ ಇದು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಡ್ ಅಂತಾರೆ ಇದನ್ನ ನೀವು ಈ ಶ್ರಮ್ ಕಾರ್ಡ್ 2 ವರ್ಷದ ಹಿಂದೆ ನೀವು ಈ ಶ್ರಮ್ ಕಾರ್ಡ್ ಮಾಡಿಸಿ ಇಟ್ಟಿದ್ರೆ ಅಂದ್ರೆ ನೋಡಿ, ಇವಾಗ ತಾನು ನೀವು ಈ ಶ್ರಮ್ ಕಾರ್ಡ್ ಮಾಡಿ. ಎರಡನೇ ಆಪ್ಷನ್ ನಾನು ಆಮೇಲೆ ಒಂದೊಂದ್ರ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ. ಎರಡನೇ ಆಪ್ಷನ್ನು PVGT ಅಂತ ಇದೆ. ಎರಡನೇ ಆಪ್ಷನ್ನು PVGT. ಒಂದನೇದು ಈ ಶ್ರಮ, ಎರಡನೇದು PVGT, ಮೂರನೇದು ನೀವು ನೋಡ್ಬೋದು ಯಾವ ಕೆಟಗರಿಯವರಿಗೆ ಎಂದರೆ ಒಂದನೇದು ಈ ಶ್ರಮ್ ವರ್ಕರ್ ಕಾರ್ಡ್ ಇದ್ದವ್ರಿಗೆ, ಎರಡನೇದು PVGT ಅದು ಅಂದರೆ ಏನಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಸ್ಪೆಷಲ್ ಒಳಗಡೆ ಹೋಗಿ PVGT, ಎರಡನೇ ಆಪ್ಷನ್ನು PVGT, ಒಂದನೇದು ಈ ಶ್ರಮ, ಎರಡನೇದು PVGT ಈ ಕೆಟಗರಿಯವರಿಗೆ, ಮತ್ತು ಮೂರನೇದು ಮೆಡಿಕಲ್ ಎಮರ್ಜೆನ್ಸಿ. ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಆಲ್ ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಹೆಂಗಂದ್ರೆ ಅಷ್ಟ್ರಿಗೆ ಅಲ್ಲ. ಮೆಡಿಕಲ್ ಎಮರ್ಜೆನ್ಸಿ ನನಗೆ ಉರಿ ಬಿಟ್ಟವು ಸರ್ಕಾರದ ದವಾಖಾನೆ ರೇಷನ್ ಥರ ಹಂಗಲ್ಲ. ಮೆಡಿಕಲ್ ಎಮರ್ಜೆನ್ಸಿ ನಿಮಗೆ 5 ಲಕ್ಷ ರೂಪಾಯಿವರೆಗೂ ನಿಮ್ಮ ಮೆಡಿಕಲ್ ವೆಚ್ಚ, ವೈದ್ಯಕೀಯ ವೆಚ್ಚ ತಡ್ತಿರ್ಬೇಕು. ಆ ಸಮಯದಲ್ಲಿ ನೀವು ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ನೀವು ಅಧಿಕಾರಿಯನ್ನು ಅಂದರೆ ಮೆಡಿಕಲ್ ಅಧಿಕಾರಿಯನ್ನು ಭೇಟಿಯಾಗಿ ಅವರ ಹತ್ರ ನೀವು ಒಂದು ಬರ್ಸ್ಕೋಬೇಕು. ಹಿಂಗೆ ನನಗೆ ಆರಾಮ್ ದವಾಖಾನೆಗೆ ತೋರಿಸುವ ಸಲುವಾಗಿ ಮೆಡಿಕಲ್ ಸಲುವಾಗಿ ರೇಷನ್ ಕಾರ್ಡ್ ಬೇಕಾಗಿದೆ ಅಂಥೇಳಿ ಅವರು ಒಂದು ಲೆಟರ್ ಹೆಡ್ನೊಳಗೆ ನಿಮಗೆ ಮಾಡಿಕೊಡ್ತಾರೆ. ಮೆಡಿಕಲ್ ಎಮರ್ಜೆನ್ಸಿ ಈ 3 ಯಾವ ಥರ ವರ್ಕ್ ಆಕೈತೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಮೆಡಿಕಲ್ ಎಮರ್ಜೆನ್ಸಿ ಇದೇ ಮೆಡಿಕಲ್ ಎಮರ್ಜೆನ್ಸಿ. ಇವಾಗ ಈ ಶ್ರಮ್ ವರ್ಕರ್ ಅಂದರೆ ಹೇಗಂದ್ರೆ, ಈ ಶ್ರಮ್ ವರ್ಕರ್ ನಾವು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಈ ಶ್ರಮ್ ವರ್ಕರ್ ಕಾರ್ಡ್ ಅಂತ ಬರುತ್ತೆ. ಅದನ್ನು ನಾವು ಯಾವುದಾದ್ರೂ ಇಲ್ಲಿ ನೋಡ್ಬೋದು ನೀವು, ಗೋಂಡಿ ಕೆಲಸ, ಪೇಂಟರ್ ಕೆಲಸ, ಹೊಲದಲ್ಲಿ ಹೋಗೋ ಕೆಲಸ, ಕೂಲಿ ಕೆಲಸ, ಇವೆಲ್ಲ ಈ ಶ್ರಮ್ ವರ್ಕರಲ್ಲಿ ಬರುತ್ತೆ. ಆದರೆ ನಾವು ಇವಾಗಲೇ ಈ ಶ್ರಮ್ ಕಾರ್ಡ್ ಮಾಡಿಸಿ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ನೀವು ಆನ್ಲೈನ್ದಲ್ಲಿ ಏನಾದರೂ ಹೊರಗಿನ ವೆಬ್ಸೈಟ್ದಲ್ಲಿ ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ ಅದು ವರ್ಕ್ ಆಗಲ್ಲ. ನೀವು CSCಯಲ್ಲೇ ಮಾಡಿಸಿರಬೇಕು. CSCಯಲ್ಲೇ ಮಾಡಿಸಿ, ಎಲ್ಲಿ ಅಂದ್ರೆ CSC ಒಳಗೆ ಈ ಶ್ರಮ್ ಕಾರ್ಡ್ ನೀವು ಮಾಡಿಸಿರಬೇಕು. ಇದು ಮೊದಲನೇ ಆಪ್ಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. CSCಯಲ್ಲೇ ಈ ಶ್ರಮ್ ಕಾರ್ಡ್ ಮಾಡಿಸಿ 2 ವರ್ಷ ಕಳೆದಿರಬೇಕು.
ಈಗಲೇ ಈ ಶ್ರಮ್ ಕಾರ್ಡ್ ಮಾಡಿಸಿ ಈಗ ಹೋಗಿ ಅಪ್ಲಿಕೇಶನ್ ಆದರೆ ಅದು ತಗೊಳ್ಳಲ್ಲ. ಇದು CSCಯಲ್ಲೇ ಈ ಶ್ರಮ್ ಕಾರ್ಡು 2 ವರ್ಷ ಅವಧಿ ಆಗಿರಬೇಕು. CSCಯಲ್ಲೇ ಈ ಶ್ರಮ್ ಕಾರ್ಡ್ ಮಾಡಿಸಿ 2 ವರ್ಷ ಆಗಿರಬೇಕು. ಅವಾಗ ಏನಾಗುತ್ತೆ, ನೀವು ಈ ಹೊಸ ಪಡಿತರ ಚೀಟಿಯನ್ನು ಅರ್ಜಿ ಸಲ್ಲಿಸಕ್ಕೆ ಬರುತ್ತೆ. ಎರಡನೇದು PVGT ಅಂದರೆ ಇದು ಕಾಡು ಕುರುಬ ಅನ್ನಂಗೆ. ಈ ಕಾಡಿನಲ್ಲಿ ಈ ಕಡೆ ಚಿಕ್ಕಮಗಳೂರು ಸೈಡ್ ಅಲ್ಲೆಲ್ಲ ಇರುತ್ತಲ್ಲ, ಅವರಿಗೆ PVGT ಅಂತಾರೆ. ಇದು PVGT ಅವರು ಅಂದರೆ PVGT ಅಂದರೆ ಏನು ಇನ್ನೊಂದ್ಸಲ ಹೇಳ್ತೇನೆ ನೋಡಿ. ಈ ಕಡೆ ಚಿಕ್ಕಮಗಳೂರು ಕಡೆ ಏನಿದೆ ಕಾಡು ಕುರುಬ ಕಾಡು ಜನಾಂಗ ಇರ್ತದಲ್ಲ, ಅವರು ಹೊಸ ಅರ್ಜಿಯನ್ನು ಸಲ್ಲಿಸಬಹುದು. ಇವರಿಗೆ ಒಂದು PVGT ಅಂತೇಳಿ ಕಾರ್ಡ್ ಕೊಡ್ತಾರೆ ತಹಸೀಲ್ದಾರ್ ಆಫೀಸಿಂದ. ಆ ಕಾರ್ಡ್ ಇತ್ತಂದ್ರೆ ಏನು ಮಾಡ್ತೈತಿ, ಇದು ನಡೆಯುತ್ತೆ. ಹಾಗೆಯೇ ಮೆಡಿಕಲ್ ಎಮರ್ಜೆನ್ಸಿ ಏನಪ್ಪ ಅಂದ್ರೆ, ನೀವು ಇವಾಗ ಯಾವುದೋ ಒಂದು ಆಪರೇಷನ್ ಇದೆ ಅಂತ ತಿಳ್ಕೊಳ್ಳಿ, ಅಂದರೆ ಶಸ್ತ್ರಚಿಕಿತ್ಸೆ. ಆವಾಗ ನೀವು ಹತ್ತಿರದ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ, ಹೀಗಿದೆ ನಮಗೆ ಆಪರೇಷನ್ ಇದೆ, 5 ಲಕ್ಷ ತನಕ ಖರ್ಚು ಬರುತ್ತೆ, ಅದಕ್ಕೆ ನೀವು ಒಂದು ಸೈನ್ ಮಾಡಿಕೊಟ್ರೆ ನಾನು ರೇಷನ್ ಕಾರ್ಡ್ ಮಾಡಿಕೊಡ್ತೀನಿ ಅಂತೇಳಿ ಆ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿ ಹತ್ತಿರ ಒಂದು ಲೆಟರ್ ಪ್ಯಾಡ್ನಲ್ಲಿ ನಿಮ್ಮ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಆ ಲೆಟರ್ ಪ್ಯಾಡ್ನಲ್ಲಿ ಬರೆಯಿಸಿ ಅದನ್ನು ಏನು ಮಾಡಬೇಕು, ವೈದ್ಯಾಧಿಕಾರಿಯ ಸಹಿ ಮಾಡಿಸಿಕೊಂಡು ನೀವು ಗ್ರಾಮವನ್ ಹಾಗೂ ಕರ್ನಾಟಕವನ್ ಹಾಗೂ ತಹಸೀಲ್ದಾರ್ ಆಫೀಸ್ನಲ್ಲಿ ತಂದು ಕೊಟ್ಟರೆ ಅವರು ನಿಮಗೆ ಅಪ್ಲಿಕೇಶನ್ ಅನ್ನು ಹಾಕಿ ಕೊಡ್ತಾರೆ. ಅದನ್ನು ನೀವು ಮತ್ತೊಳ್ಳಿ ಹೋಗಿ ಎಲ್ಲಿ ಕೊಡಬೇಕು, ಅಪ್ಲಿಕೇಶನ್ ಹಾಕಿದ ನಂತರ ಅದನ್ನು ನೀವು ಹೋಗಿ ತಗೊಂಡು ಫುಡ್ ಇನ್ಸ್ಪೆಕ್ಟರ್ ಹತ್ರ ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವ್ ಪಕ್ಕ ಆಗುತ್ತೆ. ಹೀಗಾಗಿ ಈ 3 ರೀತಿಯ ಕೆಟಗರಿ ಜನರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ ಅರ್ಜಿ ಅರ್ಜಿ ಪ್ರಾರಂಭವಾಗಿದ್ದಾವೆ. ಜನರಲ್ ರೇಷನ್ ಕಾರ್ಡ್ ಇನ್ನೂ ಪ್ರಾರಂಭವಾಗಿಲ್ಲ. ಜನರಲ್ ಅಂದರೆ ಈ 3 ರೀತಿಯ ಕೆಟಗರಿಗಳನ್ನು ಬಿಟ್ಟು ಜನರಲ್ ಅಂದರೆ ಇವಾಗ ನೀವು ಥರ ನಾರ್ಮಲ್ ಜನ ಹಾಕಕ್ಕೆ ಬರಲ್ಲ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಈ 3 ರೀತಿಯ ಕೆಟಗರಿಯವರಿಗೆ ಮಾತ್ರ ರೇಷನ್ ಕಾರ್ಡ್ ಎದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಂದರೆ, ಇವು ಅತಿ ಜರೂರು ಇರುವುದರಿಂದ. ಅಂದರೆ PVGT ಹಾಗೂ ಈ ಶ್ರಮ್ ವರ್ಕರ್ ತುಂಬ ಬಡವರು ಇರುತ್ತಾರೆ, ಅಂದರೆ ಇದಕ್ಕೆ 32,000 ಒಳಗಡೆ ಇನ್ಕಮ್ ಇರಬೇಕು, ಹಾಗೂ ಮೆಡಿಕಲ್ ಎಮರ್ಜೆನ್ಸಿ ಈ ರೀತಿಯಾದ ಜನರಿಗೆ ಅನುಕೂಲವಾಗಲೆಂದು ರಾಜ್ಯ ಸರ್ಕಾರ ಹೊಸ ಪಡಿತರ ಚೀಟಿ ಅರ್ಜಿಯನ್ನು ಕರೆದಿದೆ. ಹಾಗೂ ಇನ್ನೊಂದು ಏನಂದರೆ, ಹೊಸ ಜನರಲ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾಕೆ ಕರೆದಿಲ್ಲಪ್ಪ ಅಂದ್ರೆ, ಕರೆದಿದ್ರು ಒಂದು 12 ತಿಂಗಳ 14 ತಿಂಗಳಿಂದ ಕರೆದಿದ್ರು. ಇವಾಗ ಯಾಕೆ ಕರೀಲಿಲ್ಲ ಅಂದ್ರೆ, ಹೊಸ ರೇಷನ್ ಕಾರ್ಡ್ ಏನಾದರೂ ಮಾಡಿಸಿಕೊಂಡು ಬಿಟ್ರೆ ಮೊದಲೇ ನಮ್ಮದು ಭ್ರಷ್ಟಾಚಾರ ಸಮಾಜ. ಹೀಗಾಗಿ ಫುಡ್ ಇನ್ಸ್ಪೆಕ್ಟರ್ ಹತ್ತಿರ ಹೋಗಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೊಂಡು ಹೋಗಿ ದುಡ್ಡು ಕೊಟ್ಟು ರೇಷನ್ ಕಾರ್ಡನ್ನು ಅಪ್ರೂವ್ ಮಾಡಿಸಿಕೊಂಡು ಹೊಳ್ಳಿ ಏನು ಮಾಡ್ತಾರೆ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿ ಬಿಡುತ್ತಾರೆ. ಹೀಗಾಗಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದರೆ ಅವ್ರ ಹತ್ರ ದುಡ್ಡೇ ಇಲ್ಲ, ರಾಜ್ಯ ಸರ್ಕಾರದ ಹತ್ತಿರ ಈಗಲೇ ದುಡ್ಡಿಲ್ಲ, ಮತ್ತು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿ ಎಲ್ಲಿ ದುಡ್ಡು ಕೊಡೋದು ಅಂತೇಳಿ ಜನರಲ್ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅನ್ನು ಬಂದ್ ಮಾಡಲಾಗಿದೆ. ಈ ರೀತಿಯಾಗಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಕರೆದಿದ್ದಾರೆ, ಯಾವ ಕೆಟಗರಿ ಅವರಿಗೆ ಕರೆದಿದ್ದಾರೆ ಅಂಥೇಳಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ತರಹದ ಕಂಟೆಂಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹೊಸ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳುವ ಬಯಸುತ್ತಿರುವ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.